ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮ್ಯಾಮ್, ನಾನು ಎಷ್ಟು ದೊಡ್ಡ ಫ್ಯಾನ್ ಅಂತಂದರೆ ಮ್ಯಾಮ್, ನಾನು ಅವಾಗ ಹೈಸ್ಕೂಲಲ್ಲಿ ಇರಬೇಕಾದ್ರೆ ತುಂಬಿದ್ದೆ. ಅವಾಗೆಲ್ಲ ಹೈಸ್ಕೂಲಲ್ಲೆಲ್ಲ ಸರ್ಗಳೆಲ್ಲ ಹೇಳು, ನೀನು ಅಮೂಲ್ಯ ಥರನೇ ಇದೆಯಾ, ಅಮೂಲ್ಯ ಥರನೇ ಇದೆಯಾ ಅಂತ. ಯಾಕೆಂದರೆ ನಮ್ಮದು ಯೂನಿಫಾರ್ಮು ಅದೇ ಬ್ಲೂ, ಅದೇ ವೈಟು, ಅದೇ ಸಾಕ್ಸು, ಅದೇ ಶೂಸು, ಹಂಗೆ ಇರ್ತಿದ್ದೆ. ಆಮೇಲೆ ನಮಗೆ ಅವಾಗ ಸ್ಕಾಲರ್ಶಿಪ್ ಅಂತ ಬಂತು, ಫಸ್ಟ್ ಸ್ಕಾಲರ್ಶಿಪ್. ಅವಾಗ ನಾನು ಮ್ಯಾಮ್ ಇಡೀ ಚಿಕ್ಕನಾಗ್ನಲ್ಲಿ ಹುಡುಕಿ, ಅದು ಚೆಲುವಿನ ಚಿತ್ತಾರದಲ್ಲಿ ರೆಡ್ ಕಲರ್ ಬ್ಯಾಗ್ ಹಾಕ್ಕೊಂಡಿದ್ರಲ್ಲ, ಅದೇ ಥರದ ಬ್ಯಾಗ್ ಹುಡುಕಿ ನಾನು ಬ್ಯಾಗ್ ತೊಗೊಂಡಿದ್ದೆ ಮ್ಯಾಮ್. ನಾನು ಹೈಸ್ಕೂಲಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ಇವ್ರದ್ದು ನಂದು ಕೊಲಾಬ್ ಮಾಡಿಬಿಟ್ಟು, ನಾನು ಹಂಗೆ ಇದ್ದೀನಲ್ವ, ಒಂದು ಸ್ವಲ್ಪ ಹಂಗೆ ಇದ್ದೀನಲ್ವ ಅಂತ ನನಗೆ ನಾನೇ ಹಂಗೆ ಅನ್ಕೋತಾ ಇರ್ತೀನಿ. ಸೋ ಕ್ಯೂಟ್ ವೆರಿ ಇನ್ನೋಸೆಂಟ್. ಅಂದ್ರೆ ಸೀನ್ ರೀಕ್ರಿಯೇಷನ್ ರೌಂಡ್ ಅಲ್ಲಿ ಅಮೂಲ್ಯ ಅವರೇ ಹಠ ಮಾಡಿ ನಮ್ ಟೀಮ್ ಅವ್ರ ಹತ್ರ, ಇಲ್ಲ ನಾನು ಅಮೂಲ್ಯ ಅವ್ರ ಅಭಿನಯಿಸಿರುವಂತ ಚೆಲುವಿನ ಚಿತ್ತರ ಸೀನೇ ಮಾಡ್ಬೇಕಂತ ನಾನು ನೋಡಿದೀನಿ. ಅಂಡ್ ಅಂದ್ರೆ ಫಸ್ಟ್ ಸೀಸನ್ ನಲ್ಲಿ ಗಗನ ಅವ್ರನ್ನು ನೋಡಿದ್ದೆ, ಅಂಡ್ ಈ ಸೀಸನ್ ನಲ್ಲಿ ಇವ್ರದ್ದು ನೋಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಫೀಲ್ ವೆರಿ, ಅಂದ್ರೆ ನಮಗೆಲ್ಲ ಈ ತರದ ಒಂದು ಸ್ಟೇಜೇ ಇರ್ಲಿಲ್ಲ. ನಾವು ನಮ್ಮ ಡೈರೆಕ್ಟರ್ಸ್ ಹತ್ರ ಬೈಸ್ಕೊಂಡು ಏನ್ ಇಷ್ಟು ರೀಟೇಕ್ ತಗೊಳ್ತಾರೆ, ಇಷ್ಟು ರೀಲ್ ತಿಂತಾರೆ ಅಂತೆಲ್ಲ ಬೈಸ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಪ್ರಿಪ್ರೇಷನ್ ನಿಮ್ಗೆ ಇಲ್ಲೇ ಆಗೋಗ್ತಾ ಇದೆ. ಆ್ಯಂಡ್ ಕಟ್ಔಟ್ ಇಂದ ಹಿಡಿದು ಅಷ್ಟೇ. ನನ್ನ ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ, ಚೆಲುವಿನ ಚಿತ್ತಾರ ಆದಮೇಲೆ ಸೆಕೆಂಡ್ ಪಿಕ್ಚರ್ಗೆ ನಂದೊಂದು ಕಟ್ಔಟ್ ಇತ್ತು. ಅದಾದ್ಮೇಲೆ 1-2 ಸಿನಿಮಾದಲ್ಲಿ ನಾನು ಕಟ್ಔಟ್ ಇರಲಿಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ಸಿನಿಮಾದಲ್ಲೂ ನಾನು ಕಟ್ಔಟ್ ಇತ್ತು ಗಾಂಧಿನಗರದಲ್ಲಿ. ಸೊ ಐ ಥಿಂಕ್ ಇವಾಗ ಇವ್ರಿಗೆಲ್ಲ ಇದನ್ನು ರೀಕ್ರಿಯೇಟ್, ಅಂದರೆ ಮುಂಚೆನೇ ತೋರಿಸ್ತಾ ಇದ್ದೀರಲ್ಲ, ದಟ್ಸ್ ರಿಯಲಿ ವೆರಿ ನೈಸ್. ಐ ಮೀನ್, ಯಾರಿಗೆ ಸಿಗುತ್ತೆ ಈ ಥರದೊಂದು ಭಾಗ್ಯ? ಹೋಗಿ ಪಟಾಕಿ ಹೊಡಿತೀರಾ, ಅವರ ಸೆಲೆಬ್ರೇಷನ್ನ ಅವ್ರ ಮುಂದೆ ನೀವು ಏನು ಆಗ್ಬೋದು ಅನ್ನೋದನ್ನ ನೀವು ಮುಂಚಿತವಾಗ್ಲೇ ಒಂದು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ಝೀ. ನಾನೊಂದು ಪುಟ್ಟ ಗಿಫ್ಟ್ ತಂದಿದ್ದೀನಿ ನಿಮಗೆ. ವಾವ್, ದೀಪಿಕಾ. ನಮ್ಮ ಎಲ್ಲ ಕಲಾವಿದ್ರಿಗೂ ಬಣ್ಣ ಅನ್ನೋದು ತುಂಬ ಮುಖ್ಯ. ಸೊ ನಿಮಗೆ ನೀವಿರುವವರೆಗೂ ಬಣ್ಣ ಅನ್ನೋದು ನಿಮ್ಮ ಮುಖದ ಮೇಲೆ ಹಾಗೇ ಇರಲಿ ಅಂತ ನಾನು ತುಂಬ ಪ್ರೀತಿಯಿಂದ ಆಶಿಸಿ ಇದನ್ನು ಕೊಡ್ತಾ ಇದ್ದೀನಿ. ಇದರಲ್ಲೆಲ್ಲ ಮೇಕಪ್ ಐಟಮ್ಸ್ ಇದೆ. ನೀವಿರೋವರೆಗೂ ಬಣ್ಣ ನಿಮ್ಮನ್ನು ಬಿಡದೇ ಇರಲಿ. ಹೌ ಸ್ವೀಟ್ ಯಾ. ಒಂದು ವಿಷಯ ಹೇಳ ಅಮೂಲ್ಯ ಅವರೇ, ಈ ಮೇಕಪ್ ಕಿಟ್ ಇದೆಲ್ಲ ನಮ್ಮ ದೀಪಿಕಾ ಜೀವನಕ್ಕೆ ಬಹಳ ದೊಡ್ಡ ಗಿಫ್ಟು. ಆಕೆ ತುಂಬಾ 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 ಬಡ ಕುಟುಂಬದಿಂದ ಬಂದಿರುವಂತ ಒಂದು ಹುಡುಗಿ. ಮೇಕಪ್ ಕಿಟ್ ಬಿಡಿ, ಮೇಕಪ್ ಐಟಮ್ಸು ಕೂಡ ಅವ್ರು ನೋಡಿಲ್ಲ. ನಟಿಯಾಗೋ ಕನ್ಸನ್ನ ಹೊತ್ಕೊಂಡ್ ಬಂದಂತ ಆ ಹುಡುಗಿಗೆ ನೀವು ಕೊಟ್ಟಂತ ಈ ಗಿಫ್ಟು ಯಾವ ದೇವರ ಪ್ರಸಾದಕ್ಕಿಂತಾನು ಕಮ್ಮಿ ಇಲ್ಲ ಆಕೆ ಪಾಲ್ಗೆ. ದೀಪಿಕಾ ಹೇಳು. ಅದು ಏನಂದ್ರೆ ಮ್ಯಾಮ್, BT ಶೂಟಿಗೆ ಬಂದಾಗ ಮ್ಯಾಮ್, ನಮ್ಮಲ್ಲಿ ಒಂದು ಚಿಕ್ಕ ಕನ್ನಡಿ ಇದೆ. ಅಲ್ಲಿ ನಂದು ಪಾನ್ಸ್ ಪೌಡ್ರು ಮತ್ತು ಸ್ಟಿಕ್ಕರು, ಇನ್ನು ಕಾಜಲ್ ಒಂದಿತ್ತು ಮ್ಯಾಮ್, ಒಂದೇ ಡಬ್ಬಿನಲ್ಲಿಡು. ನಾನು ಮಹಾನಟಿಗೆ ಬರೋದಕ್ಕೆ ಬೇಕಾಗಿರೋದು, ನಮ್ಮ ಹತ್ರ ಅಷ್ಟು ಕಾಸ್ಟ್ಲಿ ಬಣ್ಣ ಇದೆ ಅಂತಲ್ಲ, ನನ್ನಲ್ಲಿ ಕಲೆ ಇದೆ. ಆ ಕಲೆಗೆ ಒಂದು ಬಣ್ಣ ಕೊಟ್ಟರೆ ಆ ಕಲೆಗೆ ಇನ್ನೂ ಒಂದು ಮೆರುಗು ಬರುತ್ತೆ ಅಂತ ಆ ಒಂದು ಅದನ್ನ ನೋಡಿ ಹೇಳಿದಾಗ, ನನಗೆ ಕ್ಯಾಮ್ರಾಮ್ಯಾನ್ ಅಣ್ಣ ಎಲ್ಲ ಹೇಳಿದಾಗ, ಹೌದಲ್ವಾ, ನಾನು ಬಣ್ಣ ಹಚ್ಚೋಕೆ ಒಂದು ವೇದಿಕೆ ಸಿಕ್ತು ನನಗೆ, ಈ ಮಹಾನಟಿ ಅನ್ನೋದು. ಆಮೇಲೆ ಮ್ಯಾಮ್, ನನ್ನ ಫೇವ್ರೆಟ್ ಹೀರೋಯಿನ್ ಮ್ಯಾಮ್, ಅವ್ರ ಕೈಯಿಂದ ನನಗೆ ಈ ಬಣ್ಣ ಸಿಕ್ಕಿದೆ ಅಂತಂದರೆ ನನ್ನ ಜೀವನದಲ್ಲಿ ನಾನು ಬಣ್ಣವಾಗಿ ನಾನು ಇನ್ನೂ ನನ್ನ ಲೈಫ್ ತುಂಬ ಕಲರ್ಫುಲ್ಲಾಗಿರುತ್ತೆ ಅಂತ ನಾನು ಇಷ್ಟಪಡ್ತೀನಿ ಮ್ಯಾಮ್. ನನಗೆ ಹಾಗೆ ಇರಬೇಕಂತ ಆಸೆ ಮ್ಯಾಮ್.